ಮಾಡ್ತಕ್ಕಂಥ ಹುಡುಗನ ವಯಸ್ಸು ಅಷ್ಟಿರ್ಬೇಕು. ಸ್ವಾಮೀಜಿ ಅವರು ಇದ್ರು ನಕ್ಕಿವ್ ನಾವೆಲ್ಲ ಭಾವ. ನೀವು ನಂಬ್ತರೇ ಇಲ್ಲ, 83 ವರ್ಷ ಇದ್ದು ರೀ. ಒಂದು 83 ವರ್ಷದ ಹುಡುಗ ಅನ್ಬೇಕಾದ್ರೆ ಮುದುಕ ಅನ್ಬೇಕು. ನನಗೆ ಭಾಳ ಆಶ್ಚರ್ಯ ಆಯ್ತು. ಅವ ನಮಸ್ಕಾರ ಮಾಡ್ಲಿಕ್ಕೆ ಕೈಯಾಗ ದಂಡ ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಬಂದ. ನಾವು ಬಹುಶಃ ವಯಸ್ಸು ಭಾಳ ಆಗಿದೆ ಅಂತ ರೊಕ್ಕ ಭಾಳ ಹಾಕಿದ್ರು ಅವನಿಗೆ. ಯಾಕೆ 70-80 ವರ್ಷದಾಗ ಅವನಿಗೆ ಉಪನಯನ ಆಗಲಿಲ್ಲ ಅಂತಂದ್ರೆ ಏನಿರ್ಬೋದು? ಬಹುಶಃ ಪರಿಸ್ಥಿತಿ ಹೆಂಗಿರ್ಬೋದು, ಏನು ಬಂದಿರ್ಬೇಕು ಅವನಿಗೆ ಸ್ಥಿತಿ. ಅದಕ್ಕೆ ಅವನಿಗೆ ನಾನು ಕೇಳಿದೆ, ಕಡೆ ಕರೆದು, ಏನಪ್ಪ 70-80 ವರ್ಷ ಕೈಯಾಗ ಎಡಕ ಮುಂಜಿ ಮಾಡ್ಕೊಂಡು ದಂಡ, ಪಾಲಾಶ ದಂಡ ಅದ, ಬಲಗೈ ಏನು ಬಡಿಯೋದಂದ್ರ ಊರ್ಲ ಕಟ್ಟನ ಮುದುಕಾಗೆ. ನಾ ಕೇಳಿದೆ ಏನು ಸ್ಥಿತಿ ಅಂತ ಕೇಳಿದೆ. ಯಪ್ಪ, ಇಲ್ಲಿವರೆಗೂ ನನಗೆ ಉಪನಯನ ಮಾಡತಕ್ಕಂಥ ಮನಸ್ಸುಗಳು ಯಾರು ಮಾಡಲಿಲ್ಲ. ನಾನೊಬ್ಬ ಅನಾಥ, ನನಗೆ ಯಾರೂ ಮನಸ್ಸು ಮಾಡಲಿಲ್ಲ. ಆದ್ರೆ ಮೊನ್ನೆ ಯಾರೋ ಪ್ರವಚನದಾಗ ನಿಮ್ಮ ಗುರುಗಳು ಹೇಳಿದ್ರಂತ, ಅದನ್ನ ನಾವು ಕೇಳಿದ್ನಂತ. ಏನ್ ಹೇಳ್ಯಾರಂದ್ರ, ಯಾರಿಗೆ ಮುಂಚೆ ಆಗಂಗಿಲ್ಲ ಅವ್ರಿಗೆ ನರಕ ಪ್ರಾಪ್ತಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನೋಡ್ಕೊಂಡು ಬಂದಿನ್ರಮ್ಮ. ಇದು ಗೊತ್ತಿರಲಿ, ವಿಶ್ವಕರ್ಮ ಸಮಾಜದಲ್ಲಿ, ವಿಶ್ವಕರ್ಮ ವೈದಿಕ ಪರಂಪರೆಯಲ್ಲಿ ಇದು 2ನೇ ಜನ್ಮ. ಇದು 1ನೇ ಜನ್ಮ ಏನು ತಪ್ಪು ಮಾಡಿದ್ರು ಅದಕ್ಕೆ ಕ್ಷಮಾ. ಇದು 2ನೇ ಜನ್ಮ ಅಂದ್ರೆ ನಿಜವಾಗಿ ವಿಶ್ವ ಬ್ರಾಹ್ಮಣ ಜನ್ಮ ಈ ಮಕ್ಕಳಿಗೆ ಇವತ್ತು ಪ್ರಾರಂಭ ಆಗ್ತದೆ. ದೊಡ್ಡೇಂದ್ರ ಸ್ವಾಮಿಗಳು, ಶ್ರೀನಿವಾಸ ಸ್ವಾಮಿಗಳು ಮತ್ತು ಪ್ರಣವ ನಿರಂಜನ ಸ್ವಾಮಿಗಳು, ಮೌನೇಶ್ವರ ಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಇವತ್ತು ಉಪನಯನ ಮಾಡಿ ನಾವು ಏನೋ ಗೆದ್ದಿವಂತ ನೀವೇನು ತಿಳ್ಕೊಳ್ಳೋದು ಬೇಡ. ಬಹಳ ದೊಡ್ಡ ಕೆಲಸ ಮಾಡಿರಿ. ಇವತ್ತು ಒಬ್ಬ ಗುರುಗಳನ್ನ ಕರೆಸೊಂದು ಉಪನಯನ ಮಾಡ್ಬೇಕಾದ್ರೆ ಬಹಳಷ್ಟು ಎಸ್ಟಿಮೇಷನ್ ಹಾಕ್ತಾರೆ. ಗಾಡಿಗೆ ಡೀಸೆಲ್ ಎಷ್ಟು ಕೊಡ್ಬೇಕು, ಗುರುಗಳಿಗೆ ದಕ್ಷಿಣೆ ಎಷ್ಟು ಕೊಡ್ಬೇಕು, ದೇವೇಂದ್ರಪ್ಪಾಚಾರ್ಯಗೆ ಎಷ್ಟು ಕೊಡ್ಬೇಕು, ಇವೆಲ್ಲ ಚರ್ಚೆ ಇರ್ತದೆ. ಇವತ್ತು ಶರಣು ಪಂಚಾಳ ಮಂತಂದವ್ರು ಏನ್ ಮಾಡ್ರಂದ್ರ ಏನೂ ವಿಚಾರ ಮಾಡಿಲ್ರಿ. ಸುಮ್ಮನೆ ಒಂದು ಫೋನ್ಯಾಗ ಅಮೃತ ಅವರು ಶರಣು ಅಪ್ಪವ್ರೆ ನಮ್ಮ ಮನ್ಯಾಗ ಒಂದು ಉಪನಯನ ಮಾಡಕತ್ತೀವಿ, ನೀವು ಬರ್ಬೇಕು. ಮದುವೆಗೆ ಬರ್ಲಿಕ್ಕೆ ಪರವಾಗಿಲ್ಲ, ಉಪನಯನಕ್ಕೆ ಬರಲೇಬೇಕಂತ. ಯಾಕಂದ್ರೆ ಬ್ರಾಹ್ಮಣತ್ವ ಪ್ರಾರಂಭ ಆಗದೆ ಇಲ್ಲಿಂದ, ವಿಶ್ವ ಬ್ರಾಹ್ಮಣದ ತತ್ವ ಪ್ರಾರಂಭ ಆಗದೆ ಇಲ್ಲಿಂದ. ಆ ನಿಟ್ಟಿನೊಳಗೆ ಇವತ್ತು ಅಫ್ಜಲ್ಪುರ ಸ್ವಾಮಿಗಳು, ಸೊಲೆಪೇಟ್ ಸ್ವಾಮಿಗಳು, ಶಾಪುರ ಸ್ವಾಮಿಗಳು, ಯಾದಗಿರಿ ಸ್ವಾಮಿಗಳು, ಗುಲ್ಬರ್ಗ ಸ್ವಾಮಿಗಳು, ಇನ್ನೂ ಅನೇಕ ಶರಣರನ್ನ ಇಲ್ಲಿ ಕರೆಸಿ ಎಲ್ಲರ ಮುಖಾಂತರವಾಗಿ ಆಶೀರ್ವಾದ ಮಾಡಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಏನಾಗಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ. ನಾಳೆಯಿಂದ ಇಲ್ಲಿರ್ತಕ್ಕಂಥ ಪಾಲಕರು ಬಹಳಷ್ಟು ಜನ ಮನೆಗೆ ಸಂಧ್ಯಾವಂದನ ಮಾಡಲ್ಲ. ಇನ್ನೊಂದು ವಿಶೇಷ ಹೆಣ್ಮಕ್ಳಿಗೆ ಹೇಳ್ತೀನಿ ರೀ, ದಯವಿಟ್ಟು ಒಂದು ಮಾತು ಕೇಳ್ರಿ. ನೀವು ಬಹಳ ಜನ ಮನೆಯೊಳಗ್ರಿ ಮಂಡ್ಯಪ್ಪ, ಬಹಳ ಜನ ಮನೆಯೊಳಗ ಹೆಣ್ಮಕ್ಳ ಕಡೆಯಿಂದ ಪೂಜೆ ಮಾಡ್ಸಕತ್ತಾರೆ, ಗೊತ್ತಿಲ್ಲ. ನಾ ಬಹಳಷ್ಟು ಕಡೆ ನೋಡ್ತೀನಿ, ಮನೆಯೊಳಗ ದೇವ್ರ ಮನ್ಯಾಗ ಹೆಣ್ಮಕ್ಳ ಕಡೆಯಿಂದ ಪೂಜೆ ಮಾಡಿಸಿ ಟಿವಿ ನೋಡ್ಕೊಂಡು ನೋಡ್ತಾನೆ ಗಂಡ. ಅದಕ್ಕೆ ನೀವೇನ್ ಮಾಡ್ರಿ, ಪೂಜೆ ಮಾಡ್ರಿ, ಅವ್ರಿಗೆ ಬಟ್ಟೆ ಒಗೆಲೆ ಕಚ್ಚಿ, ಇಲ್ಲ ಮುಸುರಿ ತಿಕ್ಕಲೆ ಕಚ್ಚಿ. ಮತ್ತೆ ಅವ್ರ ಕೆಲಸ ನೀವು ಮಾಡ್ತಾರಂದ್ರೆ ನಿಮ್ ಕೆಲಸ ಅವ್ರು ಯಾಕೆ ಮಾಡ್ಬಾರ್ದು? ನಾ ಯಾಕೆ ಹೇಳ್ತಂದ್ರ, ಯಾವ ಕೆಲಸ ಯಾರು ಮಾಡ್ಬೇಕು ಅವ್ರು ಮಾಡಿದ್ರೆ ಚಂದ. ಏನಿಲ್ಲ, ಬಹಳ ಸಣ್ಣ ಕೆಲಸ. ಮುಂಜಾನೆ ಪೂಜೆ ಅಂದ್ರೆ ಬಹಳ ಎದಿ ಹೊಡಿತಾವ್ರಿ. ಪೂಜೆ ಹಂಗ ನಮಗೆ ಕೇಳ್ತಾರ್ರಿ, ಮುತ್ತೇರೆ ದೇವ್ರು ತೊಳೆದ ಮೇಲೆ ಕುಂಕುಮ ಹಚ್ಬೇಕಾದ್ರೆ ಕುಂಕುಮ ಹಚ್ಚಿ ದೇವ್ರ ತೊಳಗ ಕೇಳ್ತಿ. ಮನೆ ನಮ್ಗೆ ಯಾವಾಗ ಮಾಡಿದ್ರೆ ಚಂದ ಆಗ್ತ ನೋಡಿ. ದೇವ್ರ ತೊಳೆದ ಮೇಲೆ ಕುಂಕುಮ ಹಚ್ಬೇಕ, ಕುಂಕುಮ ಹಚ್ಚಿ ದೇವ್ರ ತೊಳಿಬೇಕು. ಇದನ್ನೂ ಗೊತ್ತಿಲ್ಲ. 108 ನಮನೆ ಫೋನ್ ಬರ್ತಾವ. ದಯವಿಟ್ಟು ಏನಿಲ್ಲ, ಪೂಜೆ ಅಂತಕ್ಕಂಥದ್ದು ಏನಂದ್ರ, ನಿಮ್ಗೆ ಎಷ್ಟನ ನೀರು ಹಾಕ್ರಿ, ಎಂತದನ ನೀರು ಹಾಕ್ರಿ, ಎಂತದನ ಕುಂಕುಮ ಹಚ್ಚಿರಿ, ಎಂತದನ ಉಳ್ಳಿಗಡ್ಡಿ ಬೆಳಗ್ರಿ, ಒಳಗ ಆತ್ಮದಲ್ಲಿ ಒಳ್ಳೆಯ ಭಕ್ತಿ ಅಂತಕ್ಕಂಥ ದೀಪ ಬೆಳಗಲಿ. ಅದೊಂದೇ ಹೇಳೋದು. ಇವತ್ತಂತ ಉಪನಯನ ಸಂಸ್ಕಾರ ಎಲ್ಲ ಪೂಜ್ಯರ ಆಶೀರ್ವಾದ ಮೂಲಕ ಆಗ್ಯದ. ನಾಳೆಯಿಂದ ಮಕ್ಕಳಿಗೆ ಜಲ್ದಿ ಎಬಸ್ರಿ, ಎಲ್ಲಿ ಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ರಿ, ದೇವ್ರ ಮನೆ ಕುಂದ್ರಿಸ್ರಿ, ಭಸ್ಮ ಹಚ್ಚ್ರಿ, ಉದಿನ ಕಡ್ಡಿ ಕೊಡ್ರಿ, ಕುಂಕುಮ ಹಚ್ಚಿ ಗಾಯತ್ರಿ ಮಂತ್ರ ಹೇಳಿ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ನೀವು ಮನೆಗೆ ಕಲಿಸಿಬಿಟ್ರೆ ಮುಂದೆ ಸ್ವಲ್ಪ ದಿವಸದಾಗ ಮಕ್ಕಳು ಮೌನೇಶ್ವರ ಅಂತಕ್ಕಂಥ ಗಗನಪುರದ ಗಂಗಪ್ಪ ಏನಂತ ಮಕ್ಕಳಾಗ್ತಾರೆ, ಬಸವಣ್ಣನಂತ ಮಕ್ಕಳಾಗ್ತಾರೆ. ಇವತ್ತು ಮಕ್ಕಳು ಕೆಟ್ಟರು ನಮ್ಮ ತಂದೆ ತಾಯಿನ ಕಾರಣ. ತಂದೆ ತಾಯಿ ಇಲ್ಲದೇ ಮಕ್ಕಳು ಉದ್ಧಾರ ಆಗ್ತಾರೆ. ಈ ತತ್ವ ಇಟ್ಟುಕೊಂಡು ನೀವೆಲ್ಲರೂ ಆ ಒಳ್ಳೆಯ ಸಂಸ್ಕಾರ ಇವತ್ತು ಮಾಡಿದ್ದೀರಿ. 3 ಎಳೆಯ ಜನಿವಾರವನ್ನ ಮಕ್ಕಳಿಗೆ ಆ ಗುರುಗಳ ಮುಖಾಂತರವಾಗಿ ಬ್ರಹ್ಮೋಪದೇಶ ಆಗಿ ಇವತ್ತು ಒಳ್ಳೆ ಒಂದು ಪದ್ಧತಿ ಆಗಿದೆ. ಶ್ರೀನಿವಾಸ ಮಹಾಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಈ ಒಂದು ವೇದಿಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆ. ಗುರುನಾಥ ಅಂದ್ರೆ ಮಹಾಸ್ವಾಮಿಗಳು ಅಂತಕ್ಕಂಥ ಒಂದು ದೊಡ್ಡ ಹಡಗಿನೊಳಗ ನಾವೆಲ್ಲ ಸ್ವಾಮಿಗಳು ಇವತ್ತು ನಾವು ಕುಂತೀವಿ. ನನಗೆ ಬಹಳ ಸಂತೋಷ ಅನ್ಸುತ್ತೆ. ಬಹಳ ದೊಡ್ಡ ಹಡಗ, ಒಂದು ದೇವೇಂದ್ರ ಸ್ವಾಮಿಗಳು ಅಂತಕ್ಕಂಥ ಒಂದು ಹಡಗ ಇತ್ತು. ಆ ಹಡಗಿನೊಳಗ ಗುರುನಾಥ ಸ್ವಾಮಿಗಳು ಕುಂತು ತಿರುಗಾಡಿದ್ರು. ಇವತ್ತು ಅವರು ನಮ್ಮ ಕಣ್ಣೆದರ ಬಹಳ ಅದ್ಭುತವಾಗಿರ್ತಕ್ಕಂಥ ಯತಿಗಳಾಗಿ ಇವತ್ತಿದ್ದಾರೆ. ಅದೊಂದು ದೊಡ್ಡ ಹಡಗದ. ಆ ಹಡಗಿನೊಳಗೆ ನಾವೆಲ್ಲರೂ ಇವತ್ತು ಕುಳ್ತೀವಿ. ಆ ಹಡಗವನ್ನ ಒಳ್ಳೆ ರೀತಿಯಿಂದ ನಮ್ಮನ್ನೆಲ್ಲ ಒಂದು ಒಳ್ಳೆ ದಡವನ್ನ ಸೇರಿಸುವಂತ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಅವರು ಮಾಡಿದ್ರೆ ಇಡೀ ಗುಲ್ಬರ್ಗ ಸಮಾಜ ಅಂತಕ್ಕಂಥದ್ದು ಬಹಳ ಎತ್ತರ ಮಟ್ಟದಲ್ಲಿ ಇವತ್ತು ಬೆಳೆದಿಲ್ಲಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕನಸನ್ನ ಕಾಣೋಣ. ನಾನು ಮೊನ್ನೆ ಶಿವಮೊಗ್ಗ ಜಿಲ್ಲಾಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಬಹಳ ನೆನೆಸ್ತೇನೆ. ಇವತ್ತು ಗುಲ್ಬರ್ಗ ಬಹಳ ಅದ್ಭುತವಾಗಿರ್ತಕ್ಕಂಥ ಜಿಲ್ಲಾ.
ಗುಲ್ಬರ್ಗ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳ ಸಂಖ್ಯೆ ಕರ್ನಾಟಕದಾಗ ಎಲ್ಲಿ ಇಲ್ಲ ಗೊತ್ತಿರಲಿ ನಿಮ್ಗೆ. ಗುಲ್ಬರ್ಗ ಮತ್ತು ಬಿಜಾಪುರ ಜಿಲ್ಲೆದಾಗ ವಿಶ್ವಕರ್ಮ ಸಮಾಜದ ಸ್ವಾಮಿಗಳ ಸಂಖ್ಯೆ ಬಹಳ. ಆದ್ರ ಸಮಸ್ಯೆ ಏನಂದ್ರ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಹಳ ಕಡಿಮೆ ಆಗಿದೆ. ಯಾರು ಅನ್ಯತಾ ಭಾವಿಸ್ಬೇಡ್ರಿ. ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ ಒಂದು 600 ಮನೆ ಇರ್ತಕ್ಕಂಥ ಒಂದು ಸಮಾಜ, ಇವತ್ತು ನಾನು ಅರೆಮಾದನಹಳ್ಳಿ ಸ್ವಾಮಿಗಳು ಮತ್ತು ಶಿವಾತ್ಮನ ಸ್ವಾಮಿಗಳಲ್ಲಿ ಹೋದಾಗ ಒಂದು ಕಲ್ಯಾಣ ಮಂಟಪ ಕಟ್ಟಾರೆ ಇಡೀ ಸಮಾಜದವರು. 6 ಕೋಟಿ ರೂಪಾಯಿ ಖರ್ಚಾಗಿ 6 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಹೆಂಗಿರ್ಬೇಕು. ಅದಕ್ಕೆ ದಯವಿಟ್ಟು ಈ ಒಂದು ಶರಣು ಪಂಚಾಳ ಅವರು ಮಾಡಿರ್ತಕ್ಕಂಥ ಈ ವೇದಿಕೆ ಏನದ ಎಲ್ಲಾ ಸ್ವಾಮಿಗಳ ಒಂದು ಕಡೆ ಕೂಡಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗಿದೆ. ಶ್ರೀನಿವಾಸ ಮಹಾಸ್ವಾಮಿಗಳು ಕಂಡಿರ್ತಕ್ಕಂಥ ನನಸು ಏನದ, ಅವ್ರ ಕನಸು ಏನದಂದ್ರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೊಡಬೇಕು, ಎಲ್ಲರೂ ಒಂದು ಪ್ರೀತಿಯಿಂದ ಹಂಚ್ಕೋಬೇಕಂತಕ್ಕಂಥ ಅವ್ರ ಅದ್ಭುತವಾಗಿರ್ತಕ್ಕಂಥ ಕನಸುಗಳಿಗೆ ನೀವೆಲ್ಲರೂ ಸ್ಪಂದಿಸಬೇಕು. ನಾವೆಲ್ಲರೂ ಒಂದಾಗೋಣ. ಆ ಗುರುನಾಥೇಂದ್ರ ಮಹಾಸ್ವಾಮಿಗಳ ಪವಿತ್ರವಾಗಿರ್ತಕ್ಕಂಥ ಕಣ್ಣುಗಳಲ್ಲಿ ಸಮಾಜ ಎತ್ತರ ಮಟ್ಟದಲ್ಲಿ ಹೋಗ್ತಕ್ಕಂಥ ಒಂದು ಕನಸುಗಳನ್ನು ನಾವೆಲ್ಲರೂ ಕಾಣೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲಾ ಸ್ವಾಮಿಗಳನ್ನ ಕರೆಸಿ ಆಧರಿಸಿ ಪ್ರೀತಿಸಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವೇದಿಕೆ. ಉಪನಯನ ಕಾರ್ಯಕ್ರಮ ಅಂತಂದ್ರೆ ಯಾರೋ ಧರ್ಮ ವೇದಿಕೆಗಳು ಮಾಡೋದು ಬಹಳ ಅಪರೂಪ ರೀ. ಸುಮ್ಮನೆ ಹುಡುಗರು ಕರ್ಕೊಂಡ್ಬರೋದು, ಬಸ್ ಹಚ್ಚೋದು, ಅಕ್ಷತೆ ಹಾಕೋದು, ಆಯರಿ ಮಾಡೋದು, ಮಾಡಿಸೋದು, ಹೋಗ್ಬಿಡೋದು, ಬರೀ ಇಷ್ಟೇ ಇರ್ತವ. ಬಹುಶಃ ಇಂಥ ಉಪನಯನ ಸಂಸ್ಕಾರ ಕಾರ್ಯಕ್ರಮ ಯಾರ್ಯಾರು ಮನೆಗೆ ಮಾಡ್ತೀರಿ ಅಂತ ಎಲ್ಲಾ ಮನೆಯಲ್ಲಿನೂ ಕೂಡ ಇಂಥ ಒಂದು ಧರ್ಮ ವೇದಿಕೆಗಳು ನಡೆಯಲಿ. ಎಲ್ಲಾ ಕಾರ್ಯಕ್ರಮದಲ್ಲಿ ಇಂಥ ಒಂದು ಧರ್ಮ ವೇದಿಕೆ ನಡೀಲಿ. ನಾಳೆ 21ನೇ ತಾರೀಕು ನಮ್ಮ ಪ್ರಾಣೇಶ್ವರ ಮನೆಯಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಎಲ್ಲಾ ಸ್ವಾಮಿಗಳು ಒಂದು ಆಮಂತ್ರಣ ಕೂಡ ಕೊಟ್ಟಾರೆ. ಎಲ್ಲರಿಗೂ ಕೂಡ ಇದು ಆದರ್ಶ ಆಗ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಶರಣು ಮತ್ತು ಅವರ ಕುಟುಂಬದವರು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲಾ ಸ್ವಾಮಿಗಳು ಇವತ್ತು ನಾವೆಲ್ಲ ಬಂದೀವಿ. ಏನಂದ್ರೆ ಏನನ್ನೂ ನಿರೀಕ್ಷೆ ಮಾಡಿ ಬಂದಿಲ್ಲ. ಒಂದು ಧರ್ಮ ಕಾರ್ಯ, ಮಕ್ಕಳನ್ನ ಸಂಸ್ಕಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆದಿ ಅಂತಕ್ಕಂಥ ಉದ್ದೇಶ ಸದುದ್ದೇಶಕ್ಕೆ ಇಟ್ಟುಕೊಂಡು ನಾವೆಲ್ಲ ಬಂದಿದ್ದೇವೆ. ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿ